ಸಂಬಂಧಪಟ್ಟಂತೆ ನನಗೆ ಅವಕಾಶ ಸಿಗಬೇಕು ಅನ್ನುವಂತಹ ಭಾವನೆಗಳನ್ನ ಸ್ನೇಹಿತ ಮಾಜಿ ಶಾಸಕರಂತ ರಘುಪತಿ ಭಟ್ರು ಈಗಾಗಲೇ ಹಲವು ಬಾರಿ ರಾಜ್ಯದ ನಾಯಕರ ನಡುವೆ ಕೂಡ ಹೇಳಿದ್ದಾರೆ. ಯಾವುದೇ ದುಡುಕಿನ ತೀರ್ಮಾನವನ್ನ ತೆಗೆದುಕೊಳ್ಳಬೇಡಿ ಅನ್ನುವಂಥ ಮಾತನ್ನ ನಾನು ಅವ್ರ ಜೊತೆಗೆ ಸುದೀರ್ಘವಾಗಿ ನಿನ್ನೆಯಿಂದ ಮಾತುಕತೆಯನ್ನು ಮಾಡಿ ಹೇಳ್ತಾ ಇದ್ದೇನೆ. ಸಾಕಷ್ಟು ಭಾವನಾತ್ಮಕ ಸಂಗತಿಗಳನ್ನು ನನ್ನ ಮುಂದೆ ಹೇಳಿದ್ದಾರೆ. ಅವರ ಎಲ್ಲ ಭಾವನೆಯ ಜೊತೆಯಲ್ಲಿ ನಾನು ಖಂಡಿತ ಇದ್ದೇನೆ. ಪಕ್ಷದ ವಿರುದ್ಧ ಅಥವಾ ಪಕ್ಷ ಬಿಟ್ಟು ತೆಗೆದುಕೊಳ್ಳುವಂಥ ನಿರ್ಣಯದ ಜೊತೆಗೆ ನಾನು ಇಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟಪಡಿಸಿದ್ದೇನೆ. ಖಂಡಿತ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ತನಗೆ ಟಿಕೆಟ್ ತಪ್ಪದಾಗಲೂ ಕೂಡ ಅವರು ಪಕ್ಷಕ್ಕೆ ತೊಂದರೆ ಆಗುವಂಥ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಂಡಿರಲಿಲ್ಲ. ಪಕ್ಷದ ಒಬ್ಬ ಒಳ್ಳೆಯ ಕಾರ್ಯಕರ್ತನಾಗಿ ಪಕ್ಷದ ಗೆಲುವಿಗೆ ಬೇಕಾದಂಥ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡೇ ಪಕ್ಷದ ಗೆಲುವಿಗೆ ಶ್ರಮಿಸಿದರು. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿಯೂ ಕೂಡ ಪಕ್ಷದ ನಿಲುವಿಗೆ ಬದ್ಧರಾಗಿರಬೇಕು ಅನ್ನುವಂಥ ಮಾತನ್ನು ಅವರಿಗೆ ನಾನು ಸ್ಪಷ್ಟಪಡಿಸಿದ್ದೇನೆ. ಒಂದು ಪೂರಕವಾದಂತಹ ನಿರ್ಣಯ ಆಗಲೇಬೇಕು ಅನ್ನುವಂಥದ್ದು ಕೂಡ ಅವ್ರ ಗಮನಕ್ಕೆ ತಂದಿದೆ. ದುಡುಕಿನ ನಿರ್ಧಾರಗಳು ಒಳ್ಳೆಯದನ್ನು ತರೋದಿಲ್ಲ ಅನ್ನುವಂಥದ್ದನ್ನು ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಿದೆ. ಪೂರ್ತಿ ಕನ್ವಿನ್ಸ್ ಆಗಿದ್ದಾರೆ ಅಂತ ನನಗೆ ಅನಿಸೋದಿಲ್ಲ. ಆದರೆ ಸಮಯ ಇದೆ. ಅವರು ಹೇಳಿರುವಂಥ ಹಲವು ಸಂಗತಿಗಳನ್ನು ಇವತ್ತೇ ನನ್ನ ರಾಜ್ಯದ ಅಧ್ಯಕ್ಷರಿಗೆ ಮತ್ತು ಉಳಿದಂಥ ಪ್ರಮುಖರಿಗೆ ಮಾತನಾಡಿ ಅವರಿಗೆ ಯಾವ ರೀತಿ ಮನವೊಲಿಸಲಿಕ್ಕೆ ಅವಕಾಶ ಇದೆ, ಪರ್ಯಾಯ ವ್ಯವಸ್ಥೆಗಳನ್ನು ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದೆಲ್ಲದನ್ನು ಕೂಡ ರಾಜ್ಯದ ಪ್ರಮುಖರ ಜೊತೆಗೆ ಇವತ್ತು ರಾತ್ರಿನೇ ಮಾತಾಡ್ತೇನೆ. ಅವರು ಹೇಳಿರುವಂಥ ಎಲ್ಲ ಸಂಗತಿಯನ್ನು ರಾಜ್ಯದ ಜೊತೆಗೆ ಮಾತಾಡ್ತೇನೆ. ಒಟ್ಟಾರೆ ಅವರ ಭಾವನೆಯ ಜೊತೆಗೆ ನಾವು ಇದ್ದೇವೆ. ಆದರೆ ಪಕ್ಷ ಬಿಟ್ಟು ಇನ್ಯಾವುದೋ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತ ನಾನು ನಿರ್ಧಾರದಲ್ಲಿ ನಾವಿಲ್ಲ. ಅಲ್ಲ, ಸಹಜ. ಒಂದು ಟಿಕೆಟ್ ಹಂಚಿಕೆ ಮತ್ತು ಹೊಂದಾಣಿಕೆಯ ಸೀಟ್ನಲ್ಲಿ ಹೊಂದಾಣಿಕೆ ಜೆಡಿಎಸ್ ಜೊತೆ ಆಗಿದ್ದರಿಂದ ಸಹಜವಾಗಿ ಕರಾವಳಿಗೆ ತೊಂದರೆ ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಕೆಲವು ಸರಿ ತೀರ್ಮಾನಗಳು ಬಂದಾಗ ಈ ರೀತಿಯ ಅನಿವಾರ್ಯ ತೀರ್ಮಾನಗಳು ಆಗಿರ್ಬೋದು. ಒಂದು ಸರಿ ತೀರ್ಮಾನ ಆದ ನಂತರ ಅದರ ಬಗ್ಗೆ ತುಂಬ ಚರ್ಚೆಗಳು ಮಾಡುವಂಥ ಪ್ರಶ್ನೆ ಇಲ್ಲ. ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಏನು ಸಹಕಾರ ಬೇಕೋ ಮುಂದಿನ 15 ದಿನದಲ್ಲಿ ಅದಕ್ಕೆ ಬೇಕಾದಂಥ 28 ವಿಧಾನಸಭಾ ಕ್ಷೇತ್ರಗಳು ಇದಕ್ಕೆ ಬರ್ತದೆ. ಆ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕಾಗಿದೆ. ಲೋಕಸಭಾ ಚುನಾವಣೆಗಳು ಇದೀಗ ಮುಗಿದಿದೆ. ಇನ್ನೂ ಅದರ ಬಿಸಿಯಿಂದನೇ ಹೊರಗೆ ಬಂದಿಲ್ಲ ನಾವು. ಈಗ ಈ ಚುನಾವಣೆಗೆ ಮತ್ತೊಮ್ಮೆ ಕಾರ್ಯಕರ್ತರನ್ನು ಸಿದ್ಧ ಮಾಡಬೇಕು. ಆ ಸಿದ್ಧತೆಯನ್ನು ಈಗಾಗಲೇ ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ, ಜಿಲ್ಲೆನಲ್ಲೂ. ಈಗ ಬಿಜೆಪಿಯಲ್ಲಿ ಸಹಜ. ರಘುಪತಿ ಭಟ್ರ ಪಕ್ಷ ನಿಷ್ಠೆಯ ಬಗ್ಗೆ ಯಾರೂ ಕೂಡ ಭಿನ್ನಾಭಿಪ್ರಾಯಗಳಿಲ್ಲವೇ ಇಲ್ಲ. ಬಹುಶಃ 2004ರಲ್ಲಿ ನಾನು ಮತ್ತು ಅವರು ಒಟ್ಟಿಗೆ ಪಾರ್ಟಿಯ ಶಾಸಕರಾಗಿ ಕೆಲಸವನ್ನು ಮಾಡಿದಂಥವ್ರು. ಇಬ್ಬರೂ ಕೂಡ ನಮ್ಮ ಜಿಲ್ಲೆನಲ್ಲಿ ಒಟ್ಟಿಗೆ ಆಯ್ಕೆ ಆದಂಥವ್ರು. ಪಕ್ಷದ ನಿಷ್ಠೆಯ ಬಗ್ಗೆ ರಘುಪತಿ ಭಟ್ರ ಬಗ್ಗೆ ನಮ್ಗೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ. ದುಡುಕಿನ ತೀರ್ಮಾನವನ್ನು ಮಾಡಬೇಡಿ ಅಂತೇಳಿ ನಾನು ಮತ್ತೆ ಅವ್ರ ಹತ್ರ ವಿನಂತಿ ಮಾಡಿದ್ದೀನಿ. ಇನ್ನೂ ನಮ್ಮ ಹತ್ರ 2-3 ದಿನ ಸಮಯದ ಅವಕಾಶ ಇದೆ. ಖಂಡಿತ ನಾವು ಮಾಡ್ತೇವೆ. ರಾಜ್ಯದ ನಾಯಕರ ಜೊತೆಗೆ ಮಾತಾಡಿ ಮತ್ತೊಂದು ಸುತ್ತಿನ ಮಾತುಕತೆಗೂ ಬರ್ತೇವೆ. ರಘುಪತಿ ಭಟ್ರ ಹತ್ರ ಮಾತಾಡಲಿಕ್ಕೆ ಅವ್ರ ಮನೆಗೆ ಬರಲಿಕ್ಕೆ ನನಗೇನು ಕಾಲಾವಕಾಶಗಳು ಬೇಕಿಲ್ಲ. ಯಾವುದೇ ಸಂದರ್ಭದಲ್ಲಿ ಬರ್ತೇನೆ, ಮಾತುಕತೆ ಮಾಡ್ತೇವೆ. ವರಿಷ್ಠರು ಇದನ್ನು ಸೌಹಾರ್ದಯುತವಾಗಿ ಬಗೆಹರಿಸುವುದನ್ನು ಒಂದು ನಂಬಿಕೆ ಇದೆ. 100% ನಮ್ಮ ಪಾರ್ಟಿನಲ್ಲಿ ಆ ರೀತಿಯ ಮಾತುಕತೆಗಳ ಮುಖಾಂತರವೇ ವ್ಯವಸ್ಥೆಗಳನ್ನು ಸರಿ ಮಾಡುವಂಥದ್ದು. ಅದಾದ್ರಿಂದ ಈ ತರ ಸಮಸ್ಯೆಗಳಾಗ್ತಾ ಇದೆ ಅಂತ ಒಂದು ಮಾತು. ನಾನು ಟಿಕೆಟ್ ಕೊಡೋನು ಅಲ್ಲ, ಭರವಸೆ ಕೊಡೋನು ಅಲ್ಲ. ನೀವೊಂದು ರಾಜ್ಯದ ಪದಾಧಿಕಾರಿಯಾಗಿ ನಾನು ಹೇಳಿದೆ, ನಾನು ಟಿಕೆಟ್ ಕೊಡೋನು ಅಲ್ಲ, ಭರವಸೆ ಕೊಡೋನು ಅಲ್ಲ. ಪಕ್ಷದ ಕಟ್ಟಡಕ್ಕೆ ಯಾವ ರೀತಿಯಾದಂಥ ಇಟ್ಟಿಗೆಗಳನ್ನು ಇಡಲಿಕ್ಕೆ ಸಾಧ್ಯ ಆಗುತ್ತೋ ಆ ಎಲ್ಲ ಪಕ್ಷದ ಕಟ್ಟಡವನ್ನು ಗಟ್ಟಿ ಮಾಡಲಿಕ್ಕೆ ಬೇಕಾದಂಥ ಪರಿಶ್ರಮವನ್ನು ನಾನು ಹಾಕ್ತೇನೆ ಅಷ್ಟೇ. ಇನ್ನು ಉಳಿದಂಥ ಎಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗಿದ್ದು ರಾಜ್ಯ ನಾಯಕರು. ಇಷ್ಟೊಂದು ಮುಚ್ಚುಗರದ ನಡೆಯುವ ಮೈತ್ರಿ ಅಂತ ಹೋಗುವಾಗ ಈ ತರದ